PFI ಸಂಘಟನೆಯವರು ಮಂಗಳೂರಿನಲ್ಲಿ ಒಂದು ಆಂತರಿಕ ಶೋಭೆ ಸೃಷ್ಟಿಸಬೇಕು ಅಂತ ಹೇಳಿ ಮೀಟಿಂಗ್ ಮಾಡಿದ್ದರು. ಈ ಮೀಟಿಂಗ್ನಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಫಲವಾಗಿಯೇ 10 ಹಲವು ಪ್ರಕರಣಗಳು ದಾಖಲಾಗಿತ್ತು. ಆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳು ಬಿಡುಗಡೆಯುಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ PFI ಸಂಘಟನೆಯ ಕೆಲವರಿಗೆ ಪೊಲೀಸರ ವಿರುದ್ಧ ಒಂದು ರೋಷ ಹುಕ್ಕಿತ್ತು. ಯಾಕಂತ ಹೇಳಿದರೆ, ಮಂಗಳೂರು ಪೊಲೀಸ್ ಆಯುಕ್ತಾಲಯದ ಎದುರು ಅಕ್ರಮವಾಗಿ ಗುಂಪುಗೂಡಿದಂತಹ PFI ಕಾರ್ಯಕರ್ತರು ಮತ್ತು ಇತರರ ಮೇಲೆ ಪೊಲೀಸರು ಮನ ಬಂದಂತೆ ಲಾಠಿಯಿಂದ ಚಚ್ಚಿದ್ದರು. ಒಟ್ಟಾರೆಯಾಗಿ ಇಡೀ ಮುಸ್ಲಿಂ ಸಮಾಜದ ವಿರುದ್ಧ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಎನ್ನುವಂತಹ ಭಾವನೆಗಳು ವ್ಯಾಪಕವಾಗಿತ್ತು. ಇದಕ್ಕೆ ಎಲ್ಲ ಕಾರಣವಾಗಿರುವುದು ಮಂಗಳೂರು ಪೊಲೀಸ್ ಆಯುಕ್ತರಾಗಿದ್ದಂತಹ ಚಂದ್ರಶೇಖರ್ ಅವರ ನೇರ ಅಧೀನದಲ್ಲಿರುವಂತಹ CCB ಪೊಲೀಸರು ಎನ್ನುವಂತಹ ಭಾವನೆ. ಆಗ CCBಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ತಿಲಕ್ ಚಂದ್ರ ಅವರು. ಅವರ ನೇತೃತ್ವದಲ್ಲೇ ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದರು. ಆದ್ದರಿಂದ PFI ಸಂಘಟನೆಯವರಿಗೆ CCB ಪೊಲೀಸರಿಗೆ ಏನಾದರೂ ಒಂದು ಮಾಡಬೇಕು ಎನ್ನುವಂಥ ತುಡಿತ ಉಂಟಾಗಿತ್ತು. ಅದಕ್ಕಾಗಿ ಮೂಲತಃ ಕುಶಾಲನಗರದವನಾಗಿದ್ದು ಮಂಗಳೂರಿನಲ್ಲಿ ವಾಸವಿದ್ದಂತಹ ಸಮೀರ್ ಮತ್ತು ಇನ್ನೊಬ್ಬ, ಆತನ ಹೆಸರು ಏನೋ ಇದೆ, ಸೇರಿಕೊಂಡು CCB ಪೊಲೀಸರ ಮೇಲೆಯೇ ದಾಳಿ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅವರು CCB ಕಚೇರಿಯ ಹಿಂದುಗಡೆ ನಿಂತುಕೊಂಡು ರಾತ್ರಿ ಸುಮಾರು 11 ಗಂಟೆಯವರೆಗೆ ಕಾದಿದ್ದರು. CCB ಕಚೇರಿಯಿಂದ ಯಾರಾದರೂ ಸಿಬ್ಬಂದಿಗಳು ಬಂದರೆ ಅವರಿಗೆ ರಾಡಿನಿಂದ ಹಲ್ಲೆ ನಡೆಸಬೇಕು ಅಂತ ಹೇಳಿ CCB ಕಚೇರಿಗೆ ಹೋಗುವಂತಹ ರಸ್ತೆಯಲ್ಲಿ ನಿಂತುಕೊಂಡು ಅವರು ಕಾಯ್ತಾಯಿದ್ರು. ಸುಮಾರು 11 ಗಂಟೆ ರಾತ್ರಿಯವರೆಗೆ ಕಾದರೂ CCB ಕಚೇರಿಯಿಂದ ಯಾರು ಹೊರಗೆ ಬಂದಿರಲಿಲ್ಲ. ಸಾಮಾನ್ಯವಾಗಿ CCB ಕಚೇರಿಯಲ್ಲಿ ಅಪರಾಧಿಗಳನ್ನು ಯಾರನ್ನಾದರೂ ಇರಿಸಿಕೊಂಡಿದ್ದರೆ ಮಾತ್ರ ಸಿಬ್ಬಂದಿಗಳು ಇರುತ್ತಿದ್ದಾರೆಯೇ ಹೊರತು ಇಲ್ಲದ್ರೆ ಅಲ್ಲಿ ಸಿಬ್ಬಂದಿಗಳು ಇರೋದು. ಯಾಕಂತ ಹೇಳಿದರೆ CCB ಕಚೇರಿ ಅಂದರೆ ಪೊಲೀಸ್ ಠಾಣೆ ಅಲ್ಲ. ಯಾರಾದರೂ ಅಪರಾಧಿಗಳನ್ನು ವಿಚಾರಣೆ ನೆಪದಲ್ಲಿ ಅವರು ಇರಿಸಿಕೊಂಡಿದ್ದರೆ ಅವರನ್ನು ಕಾಯಲಿಕ್ಕೆ ಬೇಕಾಗಿ ಒಂದಿಬ್ಬರು ಸಿಬ್ಬಂದಿಗಳು ಅಲ್ಲಿ ಇರುತ್ತಿದ್ದರು. ಆದರೆ ಆ ದಿನ ಯಾವುದೇ ಅಪರಾಧಿಗಳು ಇಲ್ಲದೇ ಇದ್ದುದರಿಂದ CCB ಪೊಲೀಸರು ಬಾಗಿಲು ಹಾಕಿಕೊಂಡು ಹೋಗಿದ್ದರು. ಆ ಸಂದರ್ಭದಲ್ಲಿ DCIB ಸೆಕ್ಷನು ಸಹ ಅದೇ ಕಟ್ಟಡದಲ್ಲಿತ್ತು. ಅದು ಬಂದರು ಇಲಾಖೆಗೆ ಸೇರಿದಂಥ ಕಟ್ಟಡ. ಅದೇ ಕಟ್ಟಡದಲ್ಲಿ ಈಗಲೂ CCB ಕಚೇರಿ ಇದೆ. CCB ACP ಕಚೇರಿ ಇದೆ, ಇನ್ಸ್ಪೆಕ್ಟರ್ ಕಚೇರಿ ಇದೆ, ಮತ್ತು ಸಿಬ್ಬಂದಿಗಳು ಇರುವಂತಹ ಸ್ಥಳ ಇದೆ, ಮತ್ತು ಅಪರಾಧಿಗಳನ್ನು ಕೂರಿಸಿಕೊಳ್ಳಲಿಕ್ಕೆ ಅವರಲ್ಲಿ ಅವಕಾಶಗಳಿದೆ, ಅಪರಾಧಿಗಳನ್ನು ಇಂಟ್ರಗೇಷನ್ ಮಾಡಲಿಕ್ಕೂ ಅವರಲ್ಲಿ ವ್ಯವಸ್ಥೆಗಳು ಇದೆ. ಅಂತಹ ಕಚೇರಿಯಲ್ಲಿ ಇರಬಹುದಾದಂತಹ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಬೇಕು ಅಂತ ಹೇಳಿ ಈ ಶಮೀರ್ ಮತ್ತು ಇನ್ನೊಬ್ಬ ಅಲ್ಲಿಯೇ ಗೇಟಿನ ಬಳಿ ಕಾದಿದ್ದರು. ಅಂದರೆ ಸುಮಾರು 150-200 ಮೀಟರ್ ದೂರದಲ್ಲಿ ಒಂದು ತುಕ್ಕು ಹಿಡಿದ ಗೇಟ್ ಇದೆ. ಆ ಗೇಟ್ನ ಬಳಿ ಕಾದಿದ್ದರು. ಯಾರು CCB ಕಚೇರಿಯಿಂದ ಬರಲಿಲ್ಲ ಅಂತ ಗೊತ್ತಾದ ಕೂಡಲೇ ಅವರು ಬೈಕಿನಲ್ಲಿ ಅಲ್ಲಿಂದ ತೆರಳಿದರು. ಹಾಗೆ ಬೈಕಿನಲ್ಲಿ ಅವರು ಪಣಂಬೂರು ಕಡೆಗೆ ಹೋಗುವವರು ಬಂದರ್ ಪ್ರದೇಶದಿಂದ ಬಂದು ಕಾರ್ ಸ್ಟ್ರೀಟ್ ಆಗಿ ಮಣ್ಣಗುಡ್ಡೆ ಆಗಿ ಲೇಡಿ ಹಿಲ್ ಸರ್ಕಲ್ಗೆ ಬರುವಾಗ ಎದುರಿಂದ ಬರುತ್ತಿದ್ದವರು ಉರುವ ಠಾಣೆಯ ASI ಐತಪ್ಪ ಮತ್ತವರ ಕಾನ್ಸ್ಟೇಬಲ್ ಸಿಬ್ಬಂದಿ. ಅವರು ರಾತ್ರಿ ಗಸ್ತಿನಲ್ಲಿ ಇದ್ದವ. ಯಾವಾಗ ಪೊಲೀಸರು ಬೈಕಿನಲ್ಲಿ ಬರುತ್ತಿದ್ದಾರೆ ಅಂತ ದೂರದಿಂದ ನೋಡಿದಂಥ ಸಮೀರ್ ಮತ್ತು ಇನ್ನೊಬ್ಬ ಅವರನ್ನು ತಡೆದು ಅವರ ತಲೆಗೆ ರಾಡ್ನಿಂದ ಹೊಡೆದರು. ಐತಪ್ಪ ಅವರಿಗೆ ಯಾವ ಕಾರಣಕ್ಕಾಗಿ ಹೊಡೆದರು,
ರಾತ್ರಿ ವೇಳೆ ಗಸ್ತು ತಿರುಗುವಂತಹ ಪೊಲೀಸರ ಮೇಲೆ ಯಾಕೆ ಹಲ್ಲೆ ಆಯಿತು, ಯಾರು ಹಲ್ಲೆ ಮಾಡಿದರು ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿಗಳು ಇರಲಿಲ್ಲ. ಆದರೆ ಅಲ್ಲಿದ್ದಂತಹ ಕೆಲವೊಂದು ಲಭ್ಯ CCTVಗಳ ಆಧಾರದಲ್ಲಿ 2 ದಿನಗಳಲ್ಲಿ ಸಮೀರ್ ಮತ್ತು ಇನ್ನೊಬ್ಬರನ್ನು ಪಂಪ್ವೆಲ್ ಬಳಿ ಪೊಲೀಸರು ಬಂಧಿಸಿ ಇಂಟರಗೇಷನ್ಗೆ ಒಳಪಡಿಸಿದ ಸಂದರ್ಭದಲ್ಲಿ CCB ಪೊಲೀಸರ ಮೇಲೆ ಹಲ್ಲೆ ಮಾಡಬೇಕಿದ್ದಂತಹ ಸಂಚು ಬಯಲಾಗಿತ್ತು. ಆ ಪ್ರಕರಣದಲ್ಲಿ ಆ ಇಬ್ಬರು ಆರೋಪಿಗಳು ಜೈಲು ಸೇರಿದ್ದರು. ಕೆಲವು ದಿನಗಳ ನಂತರ ಅವರು ಜಾಮೀನಿನ ಮೇಲೆಗೆ ಬಿಡುಗಡೆ. ತಲೆಗೆ ಗಂಭೀರವಾಗಿ ಏಟು ಬಿದ್ದು ಆಸ್ಪತ್ರೆ ಪಾಲಾಗಿದ್ದ ಐತಪ್ಪನವರು ಚೇತರಿಸಿಕೊಂಡಿದ್ದಾರೆ. ಇದೀಗ ಆ ಪ್ರಕರಣದ ವಿಚಾರಣೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ಬಹುತೇಕವಾಗಿ ಆರೋಪ ಸಾಬೀತಾಗಿದೆ ಎನ್ನುವಂಥ ಮಾಹಿತಿಗಳಿವೆ. ಇನ್ನು ಕೆಲವು ದಿನಗಳಲ್ಲಿ ಆ ಪ್ರಕರಣದ ಜಡ್ಜ್ಮೆಂಟು ಬರಲಿದೆ. ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಸಮೀರ್ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡು ಕೆಲವು ಸಮಯಗಳ ಕಾಲ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ದ. ತದನಂತರ ಆತ ನ್ಯಾಯಾಲಯಕ್ಕೆ ಹಾಜರಾಗದೆ ಸೌದಿ ಅರೇಬಿಯಾಕ್ಕೆ ತೆರಳಿದ್ದಾನೆ ಎನ್ನುವಂಥ ಮಾಹಿತಿಗಳು ಲಭ್ಯವಾಗಿದೆ. ಆತನ ಮನೆ ಇರುವುದು ಕೊಡಗು ಜಿಲ್ಲೆಯ ಕುಶಾಲ ನಗರದಲ್ಲಿ. ಆತ ಅಲ್ಲಿಂದ ಮಂಗಳೂರಿಗೆ ಬಂದು ಪಡೀಲ್ ಪರಿಸರದಲ್ಲಿ, ಅಂದರೆ ಪಡೀಲ್, ಬಜಾಲ್, ಫೈಸಲ್ ನಗರ ಈ ಪರಿಸರದಲ್ಲಿ ವಾಸ್ತವ್ಯ ಇದ್ದ ಎನ್ನುವಂಥ ಮಾಹಿತಿಗಳು ಇತ್ತು. ಇದೀಗ ಆತ ಸೌದಿ ಅರೇಬಿಯಾದಲ್ಲಿದ್ದಾನೆ. ಆತ ಡೂಪ್ಲಿಕೇಟ್ ಪಾಸ್ಪೋರ್ಟ್ ಮಾಡಿಕೊಂಡು ಇನ್ನೊಂದು ಹೆಸರಿನಲ್ಲಿ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾನೆ ಎನ್ನುವಂಥ ಮಾಹಿತಿಗಳು ಇದೆ. ಈ ದಾಖಲೆಗಳು ಪೊಲೀಸರಿಗೆ ಸಿಕ್ಕಿದೆ. ಆದ್ದರಿಂದ ಅವನ ಪತ್ತೆಗಾಗಿ ನಗರ ಪೊಲೀಸರು CBIನ ಮೂಲಕ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಅದರಿಂದಾಗಿ ಆತ ಯಾವುದೇ ಸಂದರ್ಭದಲ್ಲಿ ಈ ದೇಶದ ಯಾವುದೇ ವಿಮಾನ ನಿಲ್ದಾಣಕ್ಕೆ ಬಂದರೂ ಆತ ಬಂಧನಕ್ಕೆ ಒಳಗಾಗುತ್ತಾನೆ. ಇಂಟರ್ಪೋಲ್ ಅಧಿಕಾರಿಗಳು ಆತನ ರೆಡ್ ಕಾರ್ನರ್ ನೋಟಿಸನ್ನು ಸಂಬಂಧಿತ, ಅಂದರೆ ಸೌದಿ ಅರೇಬಿಯಾಕ್ಕೆ ಕಳುಹಿಸಿದ್ದಾರೆ. ಅಲ್ಲಿಂದ ಆತನನ್ನು ಗಡೀಪಾರು ಮಾಡುವಂಥ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ. ಈ ಐತಪ್ಪ ಅವರ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಲು ಕಾರಣವಾದದ್ದೂ ಸಹ ಅದಕ್ಕಿಂತ ಮೊದಲು ನಡೆದಿದ್ದಂತಹ ಪೊಲೀಸ್ ಕಮಿಷನರ್ ಕಚೇರಿಯಗೆ ಮುತ್ತಿಗೆ ಯತ್ನ ಮತ್ತು ಅಹಮದ್ ಕುರೇಶಿ ಎಂಬಂತಹ ವ್ಯಕ್ತಿಯನ್ನು ಪೊಲೀಸರು ಎತ್ತಾಕಿಕೊಂಡು ಹೋಗಿ ವರ್ಕ್ ಮಾಡಿದ್ದು ಎನ್ನುವುದಂತೂ ಸತ್ಯ. ಅದೇ ಅಹಮದ್ ಕುರೇಶಿ ಇತ್ತೀಚೆಗೆ ಸುರತ್ಕಲ್ ಸಮೀಪದ ಕೃಷ್ಣಾಪುರದಲ್ಲಿ 100 ಮಂದಿಗೆ ವಿವಿಧ ಆಮಿಷಗಳನ್ನು ಒಡ್ಡಿ ವಂಚನೆ ಮಾಡಿದಂತಹ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ದ. ಆತ ಜೈಲಿಗೂ ಹೋಗಿದ್ದ. ಇತ್ತೀಚೆಗೆ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡ. ಆತನ ವಿರುದ್ಧ ಆ ಪರಿಸರದ, ಅಂದರೆ ಕೃಷ್ಣಾಪುರ, ಕಾಟಿಪಳ್ಳ ಈ ಪರಿಸರದ 100 ಮಂದಿ ಆತನ ಕಚೇರಿ ಎದುರು ಧರಣಿ ಮಾಡಿದರು, ಗಲಾಟೆ ಮಾಡಿದ್ದರು. ಕೊನೆಗೆ ಕೆಲವರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿ ಸುರತ್ಕಲ್ ಇನ್ಸ್ಪೆಕ್ಟರ್ ಪ್ರಮೋದ್ ಕುಮಾರ್ ಅವರು ಆತನನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ್ದರು. ವಂಚನೆ ಪ್ರಕರಣ ಆಗಿದ್ದರಿಂದ ಆತನಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. ಇಂತಹ ಕುರೇಶಿಯ ಹಿನ್ನೆಲೆಯಲ್ಲಿಯೇ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದು, ಲಾಠಿ ಚಾರ್ಜು ಆದದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನಪಟ್ಟದ್ದು, ಐತಪ್ಪನವರ ತಲೆ ಒಡೆದದ್ದು ಎಲ್ಲವೂ ಆಗಿದೆ.